ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತಮ್ನೈಲ್ನ ನೋಡಿದಾಗೇ ಇವತ್ತು ಹಾಸ್ಪಿಟಲ್ ಬ್ಯಾಗ್ಗೆ ಏನೆಲ್ಲ ಇಟ್ಕೊಂಡಿದ್ದೀನಿ ನನಗೆ ಮತ್ತು ಬೇಬಿಗೆ ಅಂತ ಹೇಳಿ. ಇವಾಗ ನನಗೆ 32 ವೀಕ್ಸ್ ನಡೀತಾ ಇದೆ. ಅಷ್ಟೇ, ಯಾಕೆ ಎಷ್ಟು ಬೇಗ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಅಂತ ಕೇಳ್ಬೋದು. ಹೋದ್ಸಲ ನನಗೆ 28 ವೀಕ್ಸ್ಗೆ 29 ವೀಕ್ಸ್ಗೆ ಡೆಲಿವರಿ ಆಗಿತ್ತು. ಸೊ ಇವಾಗ ಕೂಡ ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಇಲ್ಲಿವರೆಗೂ. ನೋಡಬೇಕು ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಯಾವುದಕ್ಕೂ ಒಂದ್ಸಲ ನನಗೇನು ಬೇಕು ಅದೆಷ್ಟು ಎಲ್ಲ ತೆಗೆದಿಟ್ಟಿರೋಣ ಅಂತ ಹೇಳಿ. ಅರ್ಜೆಂಟ್ ಡೆಲಿವರಿ ಅಂತಂದ್ರೂ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಅರ್ಜೆಂಟ್ ಡೆಲಿವರಿ ಅಂತ ಅಂದಾಗ ಮನೆಯವರಿಗೆ ನನ್ನ ಬಟ್ಟೆಗಳನ್ನಾಗಿರ್ಬೋದು, ಇನ್ನರ್ ವೇರ್ಸ್ಗಳಾಗಿರ್ಬೋದು, ಪ್ರತಿಯೊಂದೂ ತೊಗೊಂಬರೋದು ತುಂಬ ಕಷ್ಟ ಅನಿಸುತ್ತೆ. ಅವಾಗೆಲ್ಲ ತುಂಬ ಗಡಿಬಿಡಿ ಅನಿಸುತ್ತೆ. ಅದಕ್ಕೋಸ್ಕರ ನಂದೊಂದು ಬ್ಯಾಗ್ ರೆಡಿ ಇದ್ದರೆ ಆ ಬ್ಯಾಗ್ ರೆಡಿ ಇದೆ ಅಲ್ಲಿ ತೊಗೊಂಬನ್ನಿ ಅಂತ ಯಾರಿಗೆ ಬೇಕಾದ್ರೂ ಹೇಳ್ಬೋದು. ಅದಕ್ಕೋಸ್ಕರನೇ ಬ್ಯಾಗ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಏನೇನಿದೆ, ಏನೇನು ತೊಗೊಂಡು ಹೋಗಬೇಕಾಗುತ್ತೆ. ನಾರ್ಮಲಾಗಿ ನಿಮಗೆ ಪ್ರೆಗ್ನೆನ್ಸಿನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಅನ್ನೋಂಥವ್ರು 36 ವೀಕ್ಸಿಗೆ ನೀವು ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗೆಲ್ಲ ನಾರ್ಮಲಾಗಿ 36 ವೀಕ್ಸಿಗೆ ಡೆಲಿವರಿ ಜಾಸ್ತಿ ಆಗ್ತಾಯಿದೆ. 35 ವೀಕ್ಸಿಗೆ ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಫಸ್ಟ್ ನಾನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ, ಚಳಿಗಾಲ ಆಗಿರೋದ್ರಿಂದ ಸೊ ನೀವು ತಲೆಗೆ ಕಟ್ಟೋದಕ್ಕೆ ಒಂದು ಕರ್ಚೀಫ್ ಆಗಿರ್ಬೋದು, ಯಾವುದಾದ್ರೂ ಬಟ್ಟೆ ಆಗಿರ್ಬೋದು, ಆ ಥರ ತೊಗೊಳ್ಳಿ. ನಾನು ಕೂಡ ಬಟ್ಟೆನೂ ತೊಗೊಂಡಿದ್ದೀನಿ. ಜೊತೆಗೆ ಇದಂತೂ ಸಿಕ್ಕಾಪಟ್ಟೆ ಬೆಚ್ಚಗಿರುತ್ತೆ. ಕಿವಿನ ಸ್ವಲ್ಪ ಕೂಡ ಕೋಲ್ಡ್ ಆಗೋದಿಲ್ಲ. ಇದು ನನ್ನ ಫೇವ್ರೇಟ್. ಇದನ್ನು ಇಟ್ಕೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆನಲ್ಲೇ ಬಟ್ಟೆನ ಇಟ್ಕೊಂಡಿದ್ದೀನಿ. ಹಾಗೆಯೇ ಸಾಕ್ಸ್ಗಳಂತೂ ಬೇಕು. 3 ಜೊತೆ ಸಾಕ್ಸನ್ನು ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಬ್ರಾಸ್ ಎಲ್ಲ ಸ್ವಲ್ಪ ಟೈಟ್ ಅನ್ನಿಸ್ತಿತ್ತು ನನಗೆ. ಸೊ ಈ ರೀತಿ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋ ಅಂಥದ್ದು ಸಿಗುತ್ತೆ ಆನ್ಲೈನಲ್ಲಿ. ಈ ಥರದನ್ನು ತರಿಸಿದ್ದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆಯೇ ನಾರ್ಮಲಾಗಿ ಇನ್ನರ್ ವೇರ್ಸು ಎಲ್ಲದನ್ನು ಕೂಡ ತೊಗೊಂಡಿದ್ದೀನಿ. ಪ್ಯಾಂಟೀಸ್ ಆಗಿರ್ಬೋದು, ಬ್ರಾಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದೂ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಹಾಕ್ಕೊಂಡಿದ್ದೀನಲ್ಲ, ಇದು ಕೂಡ ಅಷ್ಟೇ ಜಿಪ್ಲೆಸ್ ಮೆಟರ್ನಿಟಿ ವೇರು. ತುಂಬಾ ಕಂಫರ್ಟಬಲ್ ಆಗಿರುತ್ತೆ. ನಾರ್ಮಲಾಗಿ ಜಿಪ್ ಇರೋವಂಥ ನೈಟಿಗಳನ್ನ ಯೂಸ್ ಮಾಡ್ತಿರೋರಿಗೆ ಸೊ ಇದು ತುಂಬ ಒಂದು ಚೇಂಜ್ ಅಂತ ಹೇಳ್ಬೋದು. ಹಾಗೆ ತುಂಬಾ ಸಾಫ್ಟ್ ಮೆಟೀರಿಯಲ್ಲು, ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ. ಸೊ ಇದಕ್ಕೆ ನಾನು 3 ಮೆಟರ್ನಿಟಿ ವೇರ್ನ ತೊಗೊಂಡಿದ್ದೀನಿ, ಜಿಪ್ಲೆಸ್ ಇರೋವಂಥದ್ದು. ಹಾಗೆ ನಾರ್ಮಲ್ ಆಗಿರೋವಂಥ ನೈಟಿನ ಕೂಡ 2 ತೊಗೊಂಡಿದ್ದೀನಿ. ಈ ಥರ ಜಿಪ್ ಇರೋವಂಥ ಆ ನೈಟೀಸು. ಮತ್ತು ಹಾಗೆ ಹಾಸ್ಪಿಟಲಿಂದ ಬರೋವಾಗ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ ಆ ಡ್ರೆಸ್ನ ಕೂಡ ತೊಗೊಂಡಿದ್ದೀನಿ. ಇದು ಒಂದು ಪ್ಯಾಂಟ್ ಮತ್ತು ಟಾಪ್ ಇರೋವಂಥ ನೈಟ್ ಡ್ರೆಸ್ಸು. ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಈ ರೀತಿ ಇರೋವಂಥ ಒಂದು ನೈಟ್ ಡ್ರೆಸ್ ಇದು ಕೂಡ ಹೋದ್ಸಲದ ಪ್ರೆಗ್ನೆನ್ಸಿನಲ್ಲಿ ತೊಗೊಂಡಿದ್ದಂಥದ್ದು. ಇದನ್ನು ಬಿಟ್ಟರೆ ಟವಲ್ಸು, ಇದಿಷ್ಟು ನನ್ನ ಒಂದು ಬ್ಯಾಗಲ್ಲಿ ಇಟ್ಕೊಂಡಿರೋವಂಥದ್ದು. ಇಷ್ಟೇ ನಾನು ತೊಗೊಂಡಿರೋವಂಥದ್ದು. ಹಾಗೆ ಕಿವಿಲಿ ಇಟ್ಕೊಳ್ಳೋದಕ್ಕೆ ಹತ್ತಿ, ಬಡ್ಸು ಮತ್ತು ಬಾಚಣಿಗೆ ಆಗಿರ್ಬೋದು. ಇದರ ಜೊತೆಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರೋವಂಥದ್ದು ಅಂತಂದರೆ ಪ್ಯಾಡ್ಸ್ಗಳು. ಸೊ ರೆಗ್ಯುಲರ್ ಪ್ಯಾಡ್ಸ್ ಕೂಡ ಬೇಕಾಗುತ್ತೆ. ಕೆಲವೊಂದು ಸಲ ಹೆವಿ ಫ್ಲೋ ಇರುತ್ತೆ ಸಿಕ್ಕಾಪಟ್ಟೆ ಕೆಲವರಿಗೆ. ಸೊ ಆ ಟೈಮಲ್ಲಿ ಯೂಸ್ ಆಗುವಂಥದ್ದು ಈ ರೀತಿ ಪೀರಿಯಡ್ ಪ್ಯಾಂಟಿ ಅಂತ ಕರೀತಾರೆ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಕೊಳ್ಳೋದಕ್ಕೆ ಕೂಡ ಅಷ್ಟೇ, ರಿಮೂವ್ ಮಾಡೋದಕ್ಕೆ ಕೂಡ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹೆವಿ ಫ್ಲೋ ಇರೋವಂಥವ್ರಿಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಇದನ್ನು ಕೂಡ ಒಂದು ತೊಗೊಂಡಿದ್ದೀನಿ ನಾನು ರೆಗ್ಯುಲರ್ ಪ್ಯಾಡ್ನ ಜೊತೆಗೆ. ಒಂದು ಲಿಪ್ ಬಾಮ್ ತೊಗೊಂಡಿದ್ದೀನಿ. ಹಾಗೆ ತಲೆನೋವಿಗೆ ಅಂತ ಹೇಳಿ, ನನಗೆ ತಲೆನೋವು ಬರುತ್ತೆ
ಸೊ ಅದಕ್ಕೋಸ್ಕರ ಒಂದು ಅಮೃತಾಂಜನ ತಗೊಳ್ಬೇಕು. ಅದನ್ನು ಇನ್ನೂ ತೊಗೊಂಡಿಲ್ಲ, ಅದೊಂದನ್ನು ತೊಗೊಳ್ಬೇಕು. ಸೊ ಜೊತೆಗೆ ಇದು ಸ್ಯಾರಿ ಪೆಟಿಕೋಟ್ಸು ಎರಡನ್ನ ತೊಗೊಂಡಿದ್ದೀನಿ ನೈಟಿ ಒಳಗಡೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ. ಇದಿಷ್ಟು ನನ್ನದು. ಇದರ ಜೊತೆಯಲ್ಲಿ ಬ್ರಷಸ್, ಟೂತ್ ಬ್ರಷ್ ಆಗಿರ್ಬೋದು, ಪೇಸ್ಟು, ಸೋಪ್ಸು ಆ ಥರ ಎಲ್ಲದು ಕೂಡ ತೊಗೊಂಡಿದ್ದೀವಿ. ಸೊ ಮಗುಗೆ ಅಂತ ಹೇಳಿ ಫಸ್ಟ್ಲಿ ಇದು ಆ ಮಗುನ ಎತ್ಕೊಂಡು ಬರೋದಕ್ಕೆ ಅಂತ ಹೇಳಿ ಕೊಡ್ತಾರಲ್ಲ, ಸೊ ಇತ್ತಲ್ವ ಹೊಸದನ್ನು ತಗೊಳ್ಳೋದಕ್ಕೆ ಯಾಕೆ ಅಂತ ಹೇಳಿ ಇದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಹಾಗೆಯೇ ಮಗುಗೆ ಹೊದಿಸೋದಕ್ಕೆ ಅಂತ ಹೇಳಿ ಪಾಪುದೇ ಬೆಡ್ಶೀಟ್. ಇದು ತುಂಬ ಸಾಫ್ಟ್ ಆಗಿದೆ, ಉಲ್ಲನ್ನು, ಚಳಿಗಾಲ ಬೇರೆ ಅಲ್ವಾ, ಹಾಗಾಗಿ ಇದನ್ನು ಒಂದು ತೊಗೊಂಡಿದ್ದೀನಿ. ಇನ್ನೊಂದಿದೆ, ಅದು ತುಂಬ ಚಿಕ್ಕದು ಇನ್ನೊಂದಿದೆ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಇವೆರಡು. ಇದರ ಜೊತೆಗೆ ನೆಟ್ ಇರೋವಂಥದ್ದು ಅದು ಕೂಡ ಇದೆ. ಬೆಡ್ಡು ಜಿಪ್ ಇರುತ್ತಲ್ಲ, ಮಸ್ಕಿಟೋ ನೆಟ್ ಸಮೇತ ಇರೋವಂಥ ಬೆಡ್ಡು ಅದು ಕೂಡ ಇದೆ. ಬಟ್ ಅದು ಹೆವಿ ಆಗುತ್ತೆ ತೊಗೊಂಬರೋದಕ್ಕೆಲ್ಲ. 2-3 ಡೇಸಿಗೆ ಅಂತ ಹೇಳಿ ಅದನ್ನೇನು ತೊಗೊಂಡಿಲ್ಲ. ಅದು ಮನೆಯಲ್ಲಿ ಬಂದಮೇಲೆ ಯೂಸ್ ಆಗುತ್ತೆ. ಸೊ ಪಾಪುಗೆ ಅಂತ ಹೇಳಿ ತೊಗೊಂಡಿರೋದು ಅದೊಂದು ಬೆಡ್ಡು. ಮತ್ತು ಕೆಲವೊಂದಷ್ಟು ಕಾಟನ್ ಕ್ಲಾತ್ಸನ್ನು ತೊಗೊಂಡಿದ್ದೀವಿ. ಮಗುವಿಗೆ ಹೆಂಗಾದ್ರೂ ಬೇಕಾಗುತ್ತೆ ಕೆಳಗಡೆ ಹಾಸೋದಕ್ಕೆ ಅಂತ ಹೇಳಿ. ಇದು ಮಗುನ ಸ್ವಾಡಲ್ ಮಾಡ್ಕೊಳ್ಳೋವಂಥದ್ದು, ಸುತ್ತಿ ಎತ್ಕೊಳ್ತೀವಲ್ಲ ನೋಡಿ, ಈ ರೀತಿ ಇದೆ. ಇದು ಕೂಡ ಎಲ್ಲದು ಕೂಡ ಹಳೇದೇನೆ, ಯಾವುದು ಹೊಸದು ತೊಗೊಂಡಿಲ್ಲ. ಇದು ಪ್ರೇಯಾಂಶ್ ಹುಟ್ಟಿದಂಥ ಟೈಮಲ್ಲಿ ಹಾಸ್ಪಿಟಲಿಂದ ಕೊಟ್ಟಿದ್ದಂಥದ್ದು. ಇದ್ರ ಜೊತೆಗೆ ಇನ್ನೊಂದು ತೊಗೊಂಡಿದ್ದೀವಿ. ಹಾಗೆಯೇ ಇದು ಒಂದು ನಾರ್ಮಲ್ ರಬ್ಬರ್ ಶೀಟ್ ಇರುತ್ತಲ್ಲ, ಆ ಡ್ರೈ ಶೀಟು, ಅದನ್ನು ತೊಗೊಂಡಿದ್ದೀನಿ. ಮತ್ತು ಪಾಪುಗೆ ಫೀಡ್ ಮಾಡಿದಾಗ ಏನಕ್ಕಾದ್ರೂ ಒರೆಸೋದಕ್ಕೆ ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಕರ್ಚೀಫ್ಗಳು ತುಂಬ ಸಾಫ್ಟ್ ಆಗಿರೋವಂಥದ್ದನ್ನು ಒಂದು 4-5 ತೊಗೊಂಡಿದ್ದೀನಿ. ಮತ್ತು ಈ ರೀತಿಯಾಗಿರುವಂತಹ ಡ್ರೆಸ್ಗಳು, ಆ ಮಗುವಿಗೆ ಹಾಕೋದಕ್ಕೆ ಈ ಥರದ ಡ್ರೆಸ್ ಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಡ್ರೆಸ್ಸನ್ನು ಈಸಿಯಾಗಿ ಹಾಕ್ಬೋದು ಅಂತ ಹೇಳಿ ಈ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಎಲ್ಲವುದು ಕೂಡ ಹಳೇದೇನೆ, ಯಾವುದನ್ನು ಹೊಸದು ತೊಗೊಂಡಿಲ್ಲ ನಾನು. ಸೊ ಈ ಥರದ ಡ್ರೆಸ್ಸು. ಮತ್ತು ಮಗುವಿಗೆ ತಲೆಗೆ ಕಟ್ಟೋದಕ್ಕೆ ಅಂತ ಹೇಳಿ ಈ ಒಂದು ಹ್ಯಾಟ್ ಬರುತ್ತಲ್ಲ, ಈ ಥರದ ಹ್ಯಾಟ್ಗಳನ್ನ ತೊಗೊಂಡಿದ್ದೀನಿ. ತುಂಬಾ ಇದ್ದಾವೆ ಈ ಹ್ಯಾಟ್ಗಳು ಮತ್ತು ಸಾಕ್ಸ್ಗಳಂತೂ ಮನೆಯಲ್ಲಿ ಸಿಕ್ಕಾಬಟ್ಟೆ ಇದ್ದಾವೆ. ಆ ತಂಗಿ ಮಗನಿಗೆ ಕೂಡ ತೊಗೊಂಡಿದ್ದಂಥವು, ನನ್ನ ಮಗನಿಗೆ ತೊಗೊಂಡಿದ್ದಂಥವು ಎಲ್ಲವೂ ಕೂಡ ಹಾಗೇ ಇದ್ದಾವೆ. ಸೊ ಕೆಲವೊಂದಷ್ಟನ್ನ ಮಾತ್ರ ಬೇರೆ ಯಾರಿಗೋ ಡೆಲಿವರಿ ಆದಾಗೆಲ್ಲ ಸೊ ಅವರಿಗೂ ಕೂಡ ಕೊಟ್ಟು ಕಳಿಸಿದ್ವಿ. ಪಾಪುಗೆ ಸಾಕ್ಸಸ್, ಕಾಲಿಗೆ ಹಾಕುವಂಥ ಸಾಕ್ಸ್ಗಳಾಗಿರ್ಬೋದು, ಕೈಗೆ ಹಾಕುವಂಥದ್ದು ಎಲ್ಲವುದು ಕೂಡ ಇದೆ. ಇದು ಒಂದು ಡ್ರೆಸ್ಸನ್ನು ತಗೊಂಡಿದ್ದೀನಿ, ಬಟ್ ಇದಾಗುತ್ತಾ ಏನು ಗೊತ್ತಿಲ್ಲ. ಏನಂದರೆ ಬಾಯ್ ಬೇಬಿ ಆದರೆ ಈ ಒಂದು ಡ್ರೆಸ್ನ ಹಾಸ್ಪಿಟಲಿಂದ ಬರೋವಾಗ ಹಾಕ್ಕೊಂಡು ಬರೋಣ ಅಂತ, ಸ್ವಲ್ಪ ದೊಡ್ಡದಾಗ್ಬೋದು, ಬಟ್ ಗೊತ್ತಿಲ್ಲ ಹೆಂಗೆ ಅಂತ ಹೇಳಿ ಸುಮ್ಮನೆ ಆಸೆಯಿಂದ ಇಟ್ಕೊಂಡಿದ್ದೀನಿ ಅಷ್ಟೇ. ಸೊ ಇದಿಷ್ಟು ಮಗುಗೆ ಅಂತ ಹೇಳಿ ತೊಗೊಂಡಿರೋವಂಥದ್ದು. ಇದಿಷ್ಟೇ ನನ್ನ ಹಾಸ್ಪಿಟಲ್ ಬ್ಯಾಗ್ನಲ್ಲಿ ಇರೋವಂಥದ್ದು. ಸೊ ಇದ್ರ ಜೊತೆಗೆ ಮನೆಯಲ್ಲಿ ಇರಬೇಕಾಗಿರೋವಂಥದ್ದು ಅಂತಂದರೆ ಹೀಟರ್, ತುಂಬಾ ಚಳಿ ಇರೋದ್ರಿಂದ ವಾರ್ಮರ್ನ ಅಗತ್ಯ ಇದೆ. ನಮ್ಮ ರೂಮ್ ಟೆಂಪರೇಚರ್ನ ಅದು ತುಂಬ ಬಿಸಿಯಾಗಿ ಇಟ್ಟಿರುತ್ತೆ, ಕೋಲ್ಡ್ ಆಗೋದಿಲ್ಲ. ಅದು ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ ಕಡೆನಲ್ಲೂ ಸಿಗುತ್ತೆ ವಾರ್ಮರ್. ಒಂದು 3000-4000 ಒಳಗಡೆ ಸಿಗುತ್ತೆ. ಸೊ ಅದೊಂದು
ನಮ್ಮ ಹತ್ರ ಆಲ್ರೆಡಿ ಇದೆ. ಅದೊಂದು ನೆಸೆಸಿಟಿ ಇರುತ್ತೆ ನ್ಯೂ ಬಾರ್ನ್ ಬೇಬೀಸ್ಗೆ ಈ ಟೈಮ್ನಲ್ಲಿ, ಎಸ್ಪೆಷಲಿ ಇಷ್ಟೊಂದು ಕೋಲ್ಡ್ ಇರೋವಾಗ ಅಂತೂ. ಇನ್ನೇನು ಸದ್ಯಕ್ಕೆ ಇದಿಷ್ಟೇನೆ ಅಂತ ಹೇಳ್ತೀನಿ. ಬೇರೆ ಥಿಂಗ್ಸ್ಗಳು, ಸಣ್ಣ ಪುಟ್ಟ ಥಿಂಗ್ಸ್ಗಳನ್ನೆಲ್ಲ ತೊಗೊಂಡಿದ್ದೀವಿ, ಹೇಳಿದ್ನಲ್ಲ. ಹಾಸ್ಪಿಟಲ್ಗೆ ಬೇರೆ ಬೇಕಾಗಿರೋಂಥದ್ದು ಫ್ಲಾಸ್ಕ್ ಆಗಿರ್ಬೋದು, ವಾಟರ್ ಬಾಟಲ್ಸು, ತುಂಬ ಈ ಥರ ಬೇಕಾಗಿರುತ್ತೆ. ಅದನ್ನೆಲ್ಲ ಆಲ್ರೆಡಿ ಬೇರೆ ಪ್ಯಾಕ್ ಮಾಡಿ ಎತ್ತಿಟ್ಟಿದ್ದೀನಿ. ನನಗೆ ಮತ್ತು ಮಗುಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಮಾತ್ರ ಇದರಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟೇ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಫಸ್ಟ್ಲಿ ನಮ್ಮ ಹಾಸ್ಪಿಟಲ್ಗೆ ಫೈಲ್ ಏನಿರುತ್ತೆ ಅವರು ಕೊಟ್ಟಿರೋವಂಥದ್ದು, ನಮ್ಮ ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ಸ್ ಆಗಿರ್ಬೋದು, ಎಲ್ಲದೂ ಇರೋವಂಥದ್ದು, ಅದು ತುಂಬ ಇಂಪಾರ್ಟೆಂಟು. ಅದನ್ನು ಇಟ್ಕೊಂಡಿರಬೇಕು. ಅದ್ರ ಜೊತೆಗೆ ನಮ್ಮ ಒಂದು ಆಧಾರ್ ಕಾರ್ಡು, ಇನ್ಶೂರೆನ್ಸ್ ಏನಾದರೂ ಇದ್ದರೆ ನಮಗೆ ಹೆಲ್ತ್ ಇನ್ಶೂರೆನ್ಸು, ಅದರ ಒಂದು ಡಾಕ್ಯುಮೆಂಟ್ಸನ್ನ ತೊಗೊಂಡಿರಬೇಕು ಅಂತ ಹೇಳ್ತೀನಿ. ಇದಿಷ್ಟು ಹಾಸ್ಪಿಟಲ್ ಬ್ಯಾಗ್ನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.